ಅದನ್ನ ನಾವು ಹೊಸ ಯೋಜನೆಗಳನ್ನ ಒಳ್ಳೆ ಟೆಕ್ನಾಲಜಿ ಯೋಜನೆಗಳನ್ನ ತಗೋಬೇಕು ಅಂತೇಳಿ ಎಮ್ಮಿಕೆ ಗೋಡ ಡೈರಿ ಎಮ್ಮಿ ಕೃಷ್ಣಾಪುರ ಹೆಸರಲ್ಲಿ ಡೈರಿನ ಕಟ್ಟಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ಅದು ನಿಂತಿತ್ತು. ಅದನ್ನ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಸಹಕಾರದಿಂದ ಈಗಾಗಲೇ ಅದನ್ನ ಸುಮಾರು 250 ಕೋಟಿಯಲ್ಲಿ ಈಗಾಗಲೇ ಎಮ್ಮಿಕೆ ಗೋಡೆ ಡೈರಿನ ಪ್ರಾರಂಭ ಮಾಡಿ ನನ್ನ ಪ್ರಕಾರ ಒಂದು ಆದಷ್ಟು ಬೇಗನೆ ಮುಗಿತಾ ಇದೆ. ಅದಕ್ಕೆ ಡಿಸೆಂಬರ್ 25 ಒಳಗಡೆ ಈ ಡೈರಿನ ಕಂಪ್ಲೀಟ್ ನಾವು ಡೈರಿ ಕೆಲಸವನ್ನ ಪೂರ್ಣಗೊಳಿಸಿ ಅದರಿಂದ ಆ ಡೈರಿ ಕಂಪ್ಲೀಟ್ ಆಗಿ ನಾವು ಏನಿಲ್ಲಿ ಹಳೆ ಮಿಷನ್ಗಳು ಮತ್ತೆ ಹಳೆ ಡೈರಿ ಇಟ್ಕೊಂಡಿದ್ವಿ ಅದು ಶಿಫ್ಟ್ ಆದ್ರೆ 1 ವರ್ಷಕ್ಕೆ ನಮಗೆ 3 ಕೋಟಿ ರೂಪಾಯಿ ಎಮ್ಮಿಕೆ ಗೋಲ್ಡನ್ ಡೈರಿಗೆ ಉದ್ಘಾಟನೆ ಆದ್ಮೇಲೆ ಈ ಸಂಸ್ಥೆಗೆ ಉಳಿತಾಯ ಆಗುವಂತ ಅವಕಾಶಗಳು ಕೂಡ 3 ಕೋಟಿ ರೂಪಾಯಿ ಉಳಿತಾಯ ಆಗ್ತದೆ. ಅದನ್ನು ಆದಷ್ಟು ಬೇಗನೆ ಡಿಸೆಂಬರ್ 25ರಷ್ಟರಲ್ಲಿ ಉಳಿಕೆ ಕೆಲಸವನ್ನ ಮಾಡಿ ನಾವು ತಗೊಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ಎಮ್ಮಿಕೆ ಗೋಲ್ಡನ್ ಡೈರಿ ಮಾಡಿರೋದು ಪಕ್ಕದಲ್ಲಿ ಜಾಗ ಕೂಡ ಉಳ್ಕೊಂಡು ಇನ್ನೂ ಸ್ವಲ್ಪ ಜಾಗ ಇದೆ. ನಾವು ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡೋದು ಮಾರ್ಕೆಟಿಂಗ್ ಮಾಡೋದ್ರ ಜೊತೆಗೆ ನೂತನ ಮಾದರಿಯ ಉತ್ಪನ್ನಗಳು ತಯಾರು ಮಾಡೋದು ಕೂಡ ಆ ಖಾಲಿ ಜಾಗದಲ್ಲಿ ನಾವು ಅವಕಾಶ ಮಾಡ್ಕೊಳ್ಬೇಕು ಅಂತೇಳಿ ಅದು ಕೂಡ ಕಾರ್ಯಕ್ರಮ ತಗೋಬೇಕಾಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತಿರೋದೆ ಹೋದ ಆಡಳಿತ ಮಂಡಳಿಯಲ್ಲಿ ಸೋಲಾರ್ ಪ್ಲಾಂಟ್ ನಮ್ಮ ಭಾರತ ದೇಶದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಬೇರೆ ಸಂಸ್ಥೆ ಅಲ್ಲ ನಾನು ಹೇಳ್ತಾ ಇರೋದು. ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ 12 ಮೆಗಾವಾಟ್ ಸೋಲಾರ್ ಪ್ಲಾಂಟ್ ಅನ್ನ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ. ಆ ತೀರ್ಮಾನ ತಗೊಂಡು ಈಗಾಗಲೇ 10 ಮೆಗಾವಾಟ್ ನನ್ನ ಪ್ರಕಾರ 15-20 ದಿವಸ ಆಗಿದೆ, ಚಾರ್ಜ್ ಆಗಿದೆ. ಹೌದಾ? 10 ಮೆಗಾವಾಟ್ ಚಾರ್ಜ್ ಆಗಿದೆ. ಇನ್ನು 2 ಮೆಗಾವಾಟ್ ರೂಪ್ ಇದೆ. 2 ಮೆಗಾವಾಟ್ ರೂಪಲ್ಲಿ ಮಾಡಿದ್ವಿ. ಅದೇನು ಹಸಿರು ಮೇವು ಬೆಳೆಯೋದಕ್ಕೂ ಅಂತ ಅದು ಪ್ರಾವಧಾನ ಮಾಡ್ಕೊಂಡಿದ್ವಿ. ರೂಪ್ ಟಾಪ್ ಸೋಲಾರ್ ಅಂತ ಅದು 2 ಮೆಗಾವಾಟ್. ನನ್ನ ಪ್ರಕಾರ ಇನ್ನೊಂದು 25 ಆಗಸ್ಟ್ ಅಲ್ಲಿ ಆ 2 ಮೆಗಾವಾಟ್ ಏನು ಬಾಕಿ ಇದೆ ಅದು ಕೂಡ ಚಾರ್ಜ್ ಆಗ್ಬಿಡ್ತದೆ. ಅದು ಚಾರ್ಜ್ ಆಯ್ತು ಅಂದ್ರೆ 12 ಮೆಗಾವಾಟ್ ಉತ್ಪಾದನೆ ಆಗ್ತದೆ. ನಮ್ಮ ಒಕ್ಕೂಟದಲ್ಲಿ ಪ್ರತಿ ದಿವಸ ನಾವು 48,000 ಯೂನಿಟ್ ಕರೆಂಟ್ ಬಳಸ್ತಾ ಇದ್ದೀವಿ. ಪ್ರತಿ ಡೇ 48,000 ಯೂನಿಟ್ ಬೇಕಾಗ್ತದೆ. ಆದ್ರೆ ನಮ್ಗೆ ಉತ್ಪಾದನೆ ಎಷ್ಟು ಬರ್ತಾ ಇದೆ ಅಂದ್ರೆ ಆ ಸೋಲಾರ್ ಇಂದ 14 ಲಕ್ಷ ಯೂನಿಟ್ ಉತ್ಪಾದನೆ ಮಾಡ್ತಾ ಇದೀವಿ ನಾವು. 14 ಲಕ್ಷ ಯೂನಿಟ್ ಉತ್ಪಾದನೆ ಸೋಲಾರ್ ಪ್ಲಾಂಟ್ ಇಂದ ಬರ್ತದೆ. ಅದರಿಂದ ನಮಗೆ ಈಗಿರೋ ಪ್ಲಾಂಟ್ ಏನು ಇದೆಯೋ ಈ ಪ್ಲಾಂಟ್ಗೆ ಒಂದು ದಿವಸಕ್ಕೆ 9 ಲಕ್ಷ ಯೂನಿಟ್ ಬೇಕಾಗ್ತದೆ. 9 ಲಕ್ಷ ಯೂನಿಟ್ ಬೇಕಾಗ್ತದೆ. ಇನ್ನು ಉಳಿಕೆ ಯೂನಿಟ್ಗಳು ಏನ್ ಮಾಡಬೇಕು ಅಂತಂದಾಗ ನಾವು ನೆಕ್ಸ್ಟ್ ಬೋರ್ಡ್ ಅಲ್ಲಿ ಈ ಆಡಳಿತ ಮಂಡಳಿಯಲ್ಲಿ ಒಂದು ತೀರ್ಮಾನ ತಗೋಬೇಕಾಗ್ತದೆ. ಹೆಚ್ಚುವರಿ ನಮಗೆ ಕರೆಂಟ್ ಇರೋದ್ರಿಂದ ಇದು ಚಿಕ್ಕಬಳ್ಳಾಪುರ ಕೋಲಾರಗೆ ಮಾಡಿದ್ದು ವಿಭಜನೆ ಆದ್ಮೇಲೆ ಅಲ್ಲಿನ ಆಸ್ತಿ ಅಲ್ಲಿ ಮತ್ತೆ ಇಲ್ಲಿನ ಆಸ್ತಿ ಇಲ್ಲಿ ಅಂತ ಏನಾಗಿದೆ ಅದ್ರ ಪ್ರಕಾರ ನಮಗೆ ಟೋಟಲ್ 12 ಮೆಗಾವಾಟ್ ಉಳ್ಕೊಂಡಿರೋದ್ರಿಂದ ನಮಗೆ 9,000 ಯೂನಿಟ್ ಜೊತೆಗೆ ಇನ್ನೂ ಹೆಚ್ಚಿಗೆ ಇರುತ್ತೆ. ಹೌದು, ನಾವು ಒಂದು ತೀರ್ಮಾನ ಮಾಡ್ತಾರೆ. ಈಗಾಗಲೇ BMCಗಳಿಗೆ ನಾವು ಈ ಸೋಲಾರ್ 4 ಅನ್ನು ಕೂಡ BMCಗಳಿಗೆ ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. BMCಗಳು ನಮ್ಮ ಜಿಲ್ಲೆಯಲ್ಲಿ ಟೋಟಲ್ BMCಗಳು ನಮ್ಮಲ್ಲಿ ಎಷ್ಟಿದೆ? 240 BMCಗಳಿದೆ. 240 BMCಗಳಿಗೆ 30 ಲಕ್ಷ ಯೂನಿಟ್ ಕರೆಂಟ್ ಬೇಕಾಗ್ತದೆ. ಪ್ರತಿ 3 ಲಕ್ಷ ಯೂನಿಟ್ ಪ್ರತಿ ಡೇ ಬೇಕಾಗ್ತದೆ. ನಮ್ಮ ಹತ್ರ ಉಳಿಕೆ ಆಗಿರುವಂತ 4 ಅನ್ನ BMCಗಳಿಗೆ ಕೊಡಬೇಕು. ಅದ್ರ ಜೊತೆಗೆ ಇನ್ನೂ 2 ಲಕ್ಷ ಯೂನಿಟ್ ಉಳಿದಿರ್ತದೆ. ಅದನ್ನ ನಾವು BMCಗಳಿಗೆ ಕೊಡೋದ್ರಿಂದ ಏನು ಉಳಿತಾಯ ಆಗ್ತದೆ ನಮಗೆ? ನಾವು 1 ಲೀಟರ್ ಹಾಲಿಗೆ BMC ಮೇಂಟೆನೆನ್ಸ್ಗೆ 32 ಪೈಸೆ ಕೊಡ್ತಾ ಇದೀವಿ. ನಾವು ಒಕ್ಕೂಟದಿಂದ 32 ಪೈಸಾ ನಮ್ಮ ಒಕ್ಕೂಟದಿಂದ ಕೊಡ್ತಾ ಇದೀವಿ. ಅದನ್ನ ಕಡಿಮೆ ಮಾಡಿಕೊಂಡು BMC ಇರುತ್ತ ಸಂಘಕ್ಕೆ ನಾವು ಕಡಿಮೆ ಮಾಡಿಕೊಂಡು ಈ 4 ಅನ್ನ ಹೆಚ್ಚಿಗೆ ಕೊಟ್ಟಾಗ ಇಲ್ಲಿ ಕೂಡ ಉಳಿತಾಯ ಆಗ್ತದೆ. 32 ಪೈಸಾ ಕೊಡ್ತಾ ಇದೀವಿ, ಅದರಲ್ಲಿ ಉಳಿತಾಯ ಆಗ್ತದೆ. 4 ಅವ್ರಿಗೆ ಉಳಿತಾಯ ಆಗ್ತದೆ. ಬೇರೆ ಮೇಂಟೆನೆನ್ಸ್ ಏನಿತ್ತು ಅದು ಮಾತ್ರ ಕೊಡಬೇಕು ಅಂತ ಕೂಡ ತೀರ್ಮಾನ ತಗೋಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಈಗಾಗಲೇ 1 ತಿಂಗಳಿಗೆ ನಾವು 80 ಲಕ್ಷ ಈಗ ನಾವು ಕರೆಂಟ್ ಬಿಲ್ ಕಟ್ತಾ ಇದೀವಿ. ಈಗ ಈ ಒಂದ್ರದ್ದು ಮಾತ್ರ ಹೇಳ್ತಾ ಇರೋದು 80 ಲಕ್ಷ ಕಟ್ತಾ ಇದೀವಿ. ಒಟ್ಟಾರೆ ನಾವು 1,30,30,00,000 ಕೊಡ್ತಾ ಇದ್ದೀವಿ. BMC ಈ ಪ್ಲಾಂಟ್ 1,30,30,00,000 ಈಗಾಗಲೇ ಕಟ್ತಾ ಇದ್ದೀವಿ. ಅದ್ರ ಜೊತೆಗೆ ನಮಗೆ ಈ BMCಗಳು ನಾವು
ಹೊತ್ತುಪಡಿಸಿ BMC ಬಿಟ್ಟು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು 750 ಸಂಘ ಇದೆ ನಮ್ಮ ಕೋಲಾರ ಜಿಲ್ಲೆ. ಆ ಸಂಘಗಳು ಕೂಡ ಇವತ್ತು ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ, ಸಂಘ ಬಿಲ್ ಕಟ್ತಾ ಇದ್ದಾರೆ, ಪವರ್ ಬಿಲ್ ಕಟ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಕರೆಂಟ್ ಹೆಚ್ಚಿಗೆ ಇರೋದ್ರಿಂದ 50% ಹಾಲು ಉತ್ಪಾದಕರ ಸಹಕಾರ ಸಂಘ ಕರೆಂಟ್ ಯೂಸ್ ಮಾಡಿ, ಅಲ್ಲಿ ಸಿಸ್ಟಮ್ ಇರ್ತದೆ, ಮತ್ತೆ ಕರೆಂಟ್ ಯೂಸ್ ಮಾಡ್ಬೇಕಾಗ್ತದೆ. ಅವ್ರನ್ನ 50% ನಾವು ರಿಯಾಯಿತಿ ಕೊಟ್ಟರು ಕೂಡ ಅದರಿಂದ ಕೂಡ ನಮ್ಗೆ ಹೆಚ್ಚಿಗೆ ದುಡ್ಡನ್ನ ನಮ್ಗೆ ಉಳಿತಾಯ ಆಗ್ತದೆ. ಅದ್ರ ಜೊತೆಗೆ